ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 5:30 ವಾಕ್ ಎಲ್ಲ ಮುಗಿದು ಮನೆಗೆ ಹೋಗ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಎಲ್ಲ ವೀಡಿಯೋ ಮಾಡಿ ಈ ಥರ ಎಲ್ಲ ಶೇರ್ ಮಾಡ್ಕೋತಾ ಇರೋದು ಏನೋ ನನ್ನ ಮನಸ್ಸಲ್ಲಿರುವಂಥ ನೋವು ದುಃಖ ಕಮ್ಮಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೊರತು ಬೇರೆ ಯಾವುದೇ ರೀತಿ ದುರುದ್ದೇಶದಿಂದಂತೂ ಅಲ್ಲವೇ ಅಲ್ಲ. ಯಾಕೋ ಹೇಳಬೇಕು ಅನ್ನಿಸ್ತು, ಸೊ ಹೇಳ್ತಾ ಇದ್ದೀನಿ. ಸಿಂಪದಿ ಗಿಟ್ಟಿಸ್ಕೊಂಡು ಯಾವುದೇ ರೀತಿ ವ್ಯೂವರ್ಸ್ನ ಫಾಲೋವರ್ಸ್ನ ಗೇನ್ ಮಾಡೋ ಉದ್ದೇಶ ನನಗಿಲ್ಲ, ಅದರ ಅವಶ್ಯಕತೆಯೂ ನನಗಿಲ್ಲ. ಸೊ ಏನೋ ನನ್ನ ಖುಷಿಗೆ, ನನ್ನ ದುಃಖನ, ನನ್ನ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ವೀಡಿಯೋಸ್ನ ಮಾಡ್ತಾಯಿದ್ದೆ. ಸುಮಾರು ಜನ ಏನೋ ಒಂಥರ ಇದು ಅಡಿಕ್ಷನ್ ಅಂತ ಹೇಳ್ಬೋದು. ಮನಸ್ಸಿಗೆ ನೋವಾದಾಗೆಲ್ಲ ಒಂದು ವಿಡಿಯೋ ಮಾಡಿದ್ರೆ ಖುಷಿ ಆಗ್ತಿತ್ತು. ಸೊ ತುಂಬ ನೋವಾದಾಗ ಒಂದು ವಿಡಿಯೋ ಮಾಡಿದ್ರೆ ಒಂದು ಸಮಾಧಾನ ಸಿಗ್ತಾಯಿತ್ತು. ಅದಕ್ಕೋಸ್ಕರ ವೀಡಿಯೋಸ್ನ ಮಾಡೋದು ಬಿಟ್ಟು ಇನ್ಯಾವುದೇ ರೀತಿ ಫಾಲೋವರ್ಸ್ ಗೇನ್ ಮಾಡ್ಕೋಬೇಕು, ಸಿಂಪತಿ ಗಿಟ್ಟಿಸ್ಕೋಬೇಕು, ಇದರಿಂದ ಏನು ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಒಂದು ದೊಡ್ಡ ಟಾಸ್ಕು ಏನಪ್ಪ ಇವತ್ತು ಬ್ರೇಕ್ಫಾಸ್ಟ್ ಮಾಡೋದು ಅಂತ. ಸೊ ಹಿಂದಿನ ದಿನ ದೋಸೆಗೆ ನೆನೆ ಹಾಕಿ ಮಲ್ಕೊಂಡಿದ್ದೆ. 3 ಗಂಟೆಗೆ ಎದ್ದು ಎಲ್ಲ ರುಬ್ಬಿಟ್ಟಿದ್ದೆ. ಎಲ್ಲ ಕಾಳು ಮತ್ತು ಅವಲಕ್ಕಿ ಮತ್ತು ಸ್ವಲ್ಪ ಅಕ್ಕಿ, ಉದ್ದಿನಬೇಳೆ, ಹೆಸರು ಕಾಳು ಎಲ್ಲ ನೆನೆ ಹಾಕಿ ರುಬ್ಬಿಟ್ಟಿದ್ದೆ. ಸೊ ಮೊಳಕೆ ಕಾಳುಗಳೆಲ್ಲ ಕಟ್ಟಿದ್ನಲ್ಲ, ಅದು ತರಕಾರಿ ಎಲ್ಲ ಹಾಕಿ ಸಾಗು ಮಾಡಿ ಹಿಂದಿನ ದಿನ ರಾತ್ರಿ ಚಟ್ನಿ ಮಾಡಿದ್ದೆ. ಅದೇ ಚಟ್ನಿ ಇತ್ತು. ಚಟ್ನಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಬೇಗ ಮನೆ ಕೆಲಸ ಮುಗಿಸಿ ಒಂದು ಲೋಡ್ ಬಟ್ಟೆಗಳಿತ್ತು. ಬಟ್ಟೆ ತೊಳೆದು, ಪಾತ್ರೆ ತೊಳೆದು, ಮನೆ ಕಸ ಗುಡಿಸಿ, ಮನೆ ಒರೆಸಿ. ಇದು ಗುರುವಾರದ ವ್ಲಾಗ್ ಆಯಿತಾ. ಗುರುವಾರ ವಾರ ಪೂಜೆ ನಿಮಗೆ ಗೊತ್ತು. ವಾರ ಪೂಜೆ ಎಲ್ಲ ಮಾಡಿ ಮಹಾಮಂಗಳಾರತಿ ಮಾಡಿ ಇವತ್ತು ಮನಸ್ಸಿಗೆ ಒಂಥರ ಸಮಾಧಾನ ಅನ್ನಿಸ್ತಿತ್ತು. ಬೆಲ್ಲದ ದೀಪ ಆರಾಧನೆ ಮಾಡಿದೆ ಮನೆಯಲ್ಲಿ. ಎಲ್ಲ ಮುಗಿಸ್ಕೊಂಡು ಇವಾಗ ಎಲ್ರಿಗೂ ತಿಂಡಿ ಕೊಡೋಣ ಅಂತ ಬಿಸಿ ದೋಸೆ ಹಾಕ್ತಾಯಿದ್ದೀನಿ. ಇದು ಮಲ್ಟಿಗ್ರೇನ್ಸ್ ಅಂದರೆ ಉದ್ದಿನ ಕಾಳು, ಹೆಸರು ಕಾಳು, ಜೊತೆಗೆ ಏನಂತಾರೆ ಕಡಲೆಬೇಳೆ, ಆಮೇಲೆ ಪೊಂಗಲ್ಗೆ ಹಾಕ್ತೀವಲ್ಲ ಹೆಸರು ಬೇಳೆ, ಎಲ್ಲ ಥರದ್ದು ಹಾಕಿ ನಾನು ರುಬ್ಬಿಟ್ಟಿದ್ದಂಥದ್ದು. ಈಗ ಬಿಸಿ ದೋಸೆ ಹಾಕ್ತಾಯಿದ್ದೀನಿ. ತರಕಾರಿ ಸಾಗು ಕೂಡ ಮಾಡಿದ್ದೆ. ದೋಸೆ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅಕ್ಕಿ ಕಮ್ಮಿ ಯೂಸ್ ಮಾಡಿದ್ದೀನಿ, ಅವಲಕ್ಕಿ ಜಾಸ್ತಿ ಯೂಸ್ ಮಾಡಿದ್ದೀನಿ. 3 ಗಂಟೆ ರಾತ್ರಿಲಿ ರುಬ್ಬಿರೋದು. ನಾನು ಮಲ್ಕೊಂಡಾಗ ಐ ಥಿಂಕ್ 12 ಗಂಟೆಲಿ ನೆನೆ ಹಾಕಿರೋದು. ಒಂದು 2-3 ಅವರ್ ನೆಂದಿದೆ ಅಷ್ಟೇ. ತುಂಬ ಫ್ಲಫಿಯಾಗಿ ಸಾಫ್ಟಾಗಿ ಬಂದಿತ್ತು ದೋಸೆ. ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಎಷ್ಟು ನಾನು ಯಾವುದೇ ರೀತಿ ಸೋಡಾ ಗೀಡ ಏನೂ ಹಾಕಿಲ್ಲ. ಕಲಸಿಟ್ಬಿಟ್ಟು ಈಗ ಐ ಥಿಂಕ್ 8:30-9 ಗಂಟೆ ಇರ್ಬೋದು. ಇವತ್ತು ಫುಲ್ ಬ್ಯುಸಿ ಡೇ ನಂದು. ಯಾಕಂದರೆ ನನ್ನ ಸತೀಶ್ ಇನ್ನೂ ಬಂದಿಲ್ಲ, ಬೆಂಗಳೂರಿಗೆ ಹೋಗಿದ್ರು ಅವರು. ನಾನು ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ. ಇವತ್ತು ನಾನು ನನ್ನ ಮಗನ್ನ ಕಾಲೇಜ್ ಹತ್ರ ಕರ್ಕೊಂಡು ಹೋಗಬೇಕು. ಅವನದು ಏನೇನಿದೆ ಅಪ್ಲಿಕೇಶನ್ ಫಾರ್ಮ್ಸ್ ಎಲ್ಲ ಫಿಲ್ ಮಾಡಬೇಕು. ಯೂನಿಫಾರ್ಮ್ದು ಅಳತೆ ಕೊಟ್ಟಿದ್ದೆ, ಅದನ್ನು ಚೆಕ್ ಮಾಡಬೇಕು. ಜೊತೆಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ನಮ್ಮ ಮನೆಯಿಂದ ಕಾಲೇಜ್ಗೆ ಅದೆಲ್ಲ ಬುಕ್ ಮಾಡಬೇಕು. ಇವತ್ತಂತೂ ಫುಲ್ ವರ್ಕಿಂಗ್ ಡೇ. ಈ ನಡುವೆ ಗ್ಯಾಪಲ್ಲಿ ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಪ್ರತಿದಿನ ನಾನು ವಾರಗಳಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ದೆ, ನಿಮಗೆ ಗೊತ್ತು. ಸೊ ನೋಡಿ, ತರಕಾರಿ, ಕಾಳು, ಕಪ್ಪು ಕಡಲೆಕಾಳು, ಬಟಾಣಿ, ಎಲ್ಲ ಗೆಡ್ಡೆಕೋಸು, ಎಲ್ಲ ಕಾಳು, ಕ್ಯಾರೆಟು, ಬೀನ್ಸು, ಎಲ್ಲ ಥರ ಕಾಳು ಹಾಕಿ ಸಾಗು ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ದೋಸೆನೂ ಅಷ್ಟೇ ತುಂಬ ಫ್ಲಫಿಯಾಗಿ ಬಂದಿತ್ತು. ಇದು ಒಂದು 5-6 ಅವರ್ ನೆಂದು 5-6 ಅವರ್ ಹುಳಿ ಬಂದಿರೋ ದೋಸೆ ಅಂತೂ ಅಲ್ಲ, ಬಟ್ ಅದಕ್ಕಿಂತ ಚೆನ್ನಾಗಿತ್ತು. ಆಮೇಲೆ ಹೆಲ್ದಿ ಕೂಡ, ರಿಚ್ ಇನ್ ಪ್ರೋಟೀನ್ ಈ ದೋಸೆ ಅಂತ ಹೇಳ್ಬೋದು. ನಾನು ಏನೇನು ಕಾಳು ಹಾಕ್ತೆ ಅಂತಲೇ ಮರ್ತೋಗಿದೆ. ಅಕ್ಕ ತುಂಬ ಹೆಚ್ಚೋಳ ಅಲ್ವಾ? ಒಂದೇ ಸಾಕಿಸ್ಕೊ ಬಿಸಾಕ ನಮ್ಮ ಅಂಕಲ್ ಮಾಡ್ಬೋದು, ಗರಿ ಹಾಕಿ ಮಾಡ್ಬೋದು. ಜಾಸ್ತಿ ರೋಸ್ಟ್ ಮಾಡಿದ್ರೆ ಗರಿ ಆಗ್ತದೆ. ನಂಗೊಂದು ಪುಟ್ಟಾಣಿದ ಕೊಡಮ್ಮ. ನಿಂಗೆ ತಿಂದಿರ ಸಾಕು. ಅರ್ಧಂಬರ್ಧ ತಂದು ಸಿಂಕ್ಗೆ ಹಾಕಿರೋದು ನಡಿ. ಗೊಜ್ಜು ಜೊತೆ ತಿಂತೀನಿ. ಈಗ ಅಷ್ಟೊತ್ತಿಂದ ಏನ್ರಲ್ಲಿ ತಿಂದೆ? ಚಟ್ನಿಲಿ ತಿಂದೆ.
ನೀನ್ ತಿಂದ್ರೆ ಅಲ್ಲ ತಿಂದು ಖಾಲಿ ಮಾಡೋ ತರಕಾರಿ ಅದು ಕಾಳುಗಳು ಅವ್ರು ಅಂದಿರೋದೇನು ಊಟ ಕಮ್ಮಿ ಆದ್ರೂ ತರಕಾರಿ ಕಾಳು ಚೆನ್ನಾಗಿ ತಿನ್ಬೇಕು ಅಂತ. ಸ್ಟ್ರಿಕ್ಟ್ ಮಮ್ಮ ತಿನ್ಬೇಕು, ಸ್ಟ್ರಿಕ್ಟ್ ಮಮ್ಮ, ಸ್ಟ್ರಿಕ್ಟ್ ಮಮ್ಮ. ಬಂತಾ ನಡಿ ಹಂಗೆ ಗಿಡನ ಎಲ್ಲ ಬೇರೆ ಮಾಡಿದೆ, ಎಲ್ಲ ಸತೀಶ್ ಎಲ್ಲ ತೆಗ್ದ್ಬಿಟ್ರೆ ಅಲ್ಲಿ ಏನು ಇಡ್ಬೇಡ ತುಳಸಿ ಗಿಡದೊಳಗೆ ಇತ್ತೆಲ್ಲ ಎಲ್ಲ ಇದು ಬೆಟಲ್ನಲ್ಲಿ ಕಾಯ್ದು ಅವ್ರೆ ಎಲ್ಲ ನಾನು ಆಮೇಲೆ ಹೊಸ ತೆಗ್ದಾಕ್ತೆ. ಹಂಗೆ ಬಿಡ್ಬೇಕಾಗಿತ್ತು ಎಲ್ಲ ತೆಗ್ದು. ಹೌದು ನಾನು ಹೇಳ್ದೆ ಬಿಡು 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 ಅದನ್ನೇ ತಗೊಂಡು ಇಟ್ಬಿಟ್ಟಿದ್ರು. ಆಮೇಲಿಂದ ಬೇರೆ ತಂದು ಹಾಕ್ತೆ ಹೊಸದೇ. ಬರ್ತೀರಾ ಆಂಟಿ? ಹಾಂ ಎಲ್ರದ್ದು ತಿಂಡಿ ಆಯಿತು. ಎಲ್ಲರೂ ಸ್ನಾನ ಮಾಡಿ ಫ್ರೆಶ್ ಆಗಿ ತಿಂಡಿ ತಿಂದು ಆಂಟಿ ಕೂಡ ಹೊರಟರು. ನಮ್ಮ ಅಪ್ಪನ ತಂಗಿ ಬರ್ತೀನಿ ಅಂತ ಹೇಳ್ಬಿಟ್ಟು. ಸೊ ನಾವು ಎಲ್ಲ ಆಟೋ ಎಲ್ಲ ಬುಕ್ ಮಾಡಿಕೊಟ್ವಿ, ಹೊರಟರು. ಜೊತೆಗೆ ಎಷ್ಟು ಬಟ್ಟೆ ಗೊತ್ತಾ ಇವತ್ತು ನಾನು ವಾಶ್ ಮಾಡಿರೋದು. ಒಂದು 7-8 ಟವಲ್ಸೇ ಇತ್ತು ಇವತ್ತು. ಎಲ್ಲ ವಾಶ್ ಮಾಡಿ, ಬಿಸಿಲು ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ಬಿಸಿಲಿಗೆ ಹಾಕಿದ್ದೀನಿ. ಜೊತೆಗೆ ನಂದಿನ ತಿಂಡಿ ಆಗಿರಲಿಲ್ಲ, ಬ್ರೇಕ್ಫಾಸ್ಟು. ನಾನು ಫಸ್ಟು ಈ ಕೆಲಸಗಳೆಲ್ಲ ಮುಗಿಸ್ಬಿಡೋಣ, ಆಮೇಲೆ ಕುತ್ಕೊಂಡು ನೆಮ್ಮದಿಯಾಗಿ ತಿಂಡಿ ತಿಂದರೆ ಆಯಿತು ಅಂತ ಡಿಸೈಡ್ ಮಾಡ್ಕೊಂಡು ಫಸ್ಟ್ ವಿಕ್ಕಿನ ಕರ್ಕೊಂಡು ಅವ್ನ ಸ್ಕೂಲ್ ಹತ್ರ ಹೋಗಿ ಸ್ಟಡಿ ಸರ್ಟಿಫಿಕೇಟ್ TC ಎಲ್ಲ ಕಲೆಕ್ಟ್ ಮಾಡಿಕೊಂಡೆ. ಸಂಜೆ ಕೊಡ್ತೀನಿ. ಹಾಂ ವಿಕಾಸ ಸರ್, ಇನ್ಕಮ್ ಸರ್ಟಿಫಿಕೇಟ್ಗೆ ಹಾಂ 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 ಎಲ್ಲಿ ಸಿಗತ್ತೆ? ಯಾವ ಸ್ಟೇಷನ್? ಹಾಂ ಹಾಂ ಹಾಂ. ಸೊ ಅಲ್ಲಿ ಕೆಲಸ ಮುಗಿಸಿ ಈಗ ನಾನು ಭೋಗಾದಿ ಸಿಗ್ನಲಲ್ಲಿದ್ದೀನಿ. ಸುಮಾರು ಜನ ಅಮೌಂಟು, ಯಾವ ಕಾಲೇಜು, ಅಮೌಂಟ್ ಎಷ್ಟಾಯಿತು, ಏನು ಕಾಂಬಿನೇಷನು ಅಂತೆಲ್ಲ ಕೇಳ್ತಾಯಿದ್ರಿ. ಈ ಒಂದು PCMB. ಸೊ ಅಮೌಂಟ್ ಎಷ್ಟಾಯಿತು ಅಂದರೆ 1,00,000 ಅರೌಂಡ್ 40,000, ಟ್ರಾನ್ಸ್ಪೋರ್ಟು ಅರೌಂಡ್ 25,000, ಯೂನಿಫಾರ್ಮ್ಸ್, ಬುಕ್ಸ್ ಎಲ್ಲ ಅರೌಂಡ್ 30,000 ಆಗುತ್ತೆ. ಎಲ್ಲ ಸೇರಿ ಒಂದು 2 lakh ಒಳಗಾಗುತ್ತೆ. ಇದು ಶ್ರೀ ಚೈತನ್ಯ ಟೆಕ್ನೋ ಅಂತ CBSE ಕಾಲೇಜ್. ಇದಿರೋದು ಎಲ್ರಿಗೂ ಗೊತ್ತು, ಮೈಸೂರು ಇಲ್ವಾಲ, ಐ ಥಿಂಕ್ ಇಲ್ವಾಲ, ಇನ್ಕಲ್. ಸೊ ಇಲ್ಲಿ ಬಂದಿದ್ದೀನಿ. ಸುಮಾರು ಜನ ಕೇಳ್ತಿದ್ರಿ ಅಂತ ಒಂದು ಇನ್ಫಾರ್ಮೇಷನ್ ಕೊಟ್ಟೆ. ಸೊ ನನ್ನ ಸಬ್ಸ್ಕ್ರೈಬರ್ ಒಂದು 2-3 ಜನ ಇದೇ ಕಾಲೇಜ್ಗೆ ಅವ್ರ ಮಕ್ಕಳನ್ನ ಜಾಯಿನ್ ಮಾಡಿದ್ದಾರೆ. ಮೇ ಬಿ ಸುಮಾರು ಜನದ ಒಂದು ಬ್ಲೇಮು, ನಾವು ಕೇಳಿದ ಕ್ವಶನ್ಗೆ ನೀವು ಯಾಕೆ ಆನ್ಸರ್ ಮಾಡಲ್ಲ ಅಂತ. ಹಂಗೆ ಓಪನಾಗಿ ಆನ್ಸರ್ ಮಾಡ್ಬೋದೋ ಇಲ್ವೋ ಗೊತ್ತಿಲ್ಲ. ಸ್ವಲ್ಪ ಜನ ಪಾಸಿಟಿವ್ ಆಗಿ ತೊಗೋತಾರೆ, ಸ್ವಲ್ಪ ಜನ ನೆಗೆಟಿವ್ ಆಗಿ ಪೋಟ್ರೆ ಮಾಡಿದ್ದೀರಾ ಅಂತ. ನಾನು ಈ ಥರ ಸುಮಾರು ಅನುಭವಿಸಿದ್ದೀನಿ. ಸೊ ಹಾಗಾಗಿ ನಾನು ಎಲ್ಲೂ ಬಾಯ್ಬಿಟ್ಟು ಏನೂ ಹೇಳ್ಕೊಳ್ಳಲ್ಲ. ಸೊ ಕಾಲೇಜ್ ಕೆಲಸ 100% ಡನ್ ಅಂತ ಹೇಳ್ಬೋದು. ಸೊ ಈಗ ಇಲ್ಲಿಂದ ನನ್ನ ಮಗನ ಕರ್ಕೊಂಡು, ಆಲ್ರೆಡಿ ನಾನು ಬುಕ್ಸ್ಗೆಲ್ಲ ಪೇ ಮಾಡಿ ಬುಕ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಇದನ್ನೆಲ್ಲ ಮುಗಿಸ್ಕೊಂಡು ಸೊ ನಾನು ನನ್ನ ಮಗನ ಮನೇಲಿ ಬಿಟ್ಟು ಈಗ ನಾನು ಮತ್ತೆ ಫೈಲೆಲ್ಲ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ, JSS ಹಾಸ್ಪಿಟಲ್ಗೆ. ಯಾಕಂದರೆ ಅಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು. ಯಾಕಂದರೆ ಅಪ್ಪ ರೈತರು, ನಿಮ್ಮೆಲ್ರಿಗೂ ಗೊತ್ತು, ಅವ್ರದ್ದು ಯಶಸ್ವಿನಿ ಕಾರ್ಡ್ ಇದೆ. ಬಟ್ ಆ ಅರ್ಜೆಂಟಲ್ಲಿ, ಹರಿಬರಿಲಿ, ಎಮರ್ಜೆನ್ಸಿಲಿ ಅದನ್ನು ಕಾರ್ಡನ್ನ ನಾವು ಕ್ಲೇಮ್ ಮಾಡಿರಲಿಲ್ಲ. ಬಟ್ ನಮ್ಗೆ ಅದರಿಂದ ಏನು ₹1 ಯೂಸು ಆಗಿರಲಿಲ್ಲ. ಬಟ್ 3.5 lakhs ಖರ್ಚಾಗಿದೆ ಹಾಸ್ಪಿಟಲ್ಗೆ. ಇದನ್ನೆಲ್ಲ ನಾವು ಕ್ಯಾಶ್ ಮುಖಾಂತರನೇ ನಾವೆಲ್ಲ ಪೇ ಮಾಡಿದ್ದೀವಿ. ಬಟ್ ಯಶಸ್ವಿನಿ ಕಾರ್ಡ್ ಇಟ್ಕೊಂಡು ಯಾಕೆ ದುಡ್ಡೆಲ್ಲ ಕಟ್ಟಿದ್ರಿ ಅಂತ ಗೊತ್ತಿರೋರು ಹೇಳಿದ್ರು. ಅದಕ್ಕೆ ನಾವು ಏನು ಅಮೌಂಟು ಈಗ 3-3.5 ಲಕ್ಷ ಅಷ್ಟೆಲ್ಲ ಕಟ್ಟಿ ಪೇ ಮಾಡಿ ಖರ್ಚು ಮಾಡಿದ್ವಿ. ಅದಕ್ಕೆ ಒಂದು ಹಾಸ್ಪಿಟಲಿಂದ ಸೀನು ಮತ್ತು ಸೈಲ್ ಬೇಕಿತ್ತು. ಅದನ್ನೆಲ್ಲ ನಾವು ಹಾಕಿಸ್ಕೊಂಬಂದರೆ ಯಶಸ್ವಿನಿ ಕಾರ್ಡಿಂದ ಒಂದು ಸ್ವಲ್ಪ ಯೂಸ್ ಆಗುತ್ತೆ ಅಂತ ಅಪ್ಪನಿಗೆ ಯಾರೋ ಗೊತ್ತಿರೋರು MLA ಕಡೆಯಿಂದ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 102% ಆಗುತ್ತೆ, ಅದು ಮಾಡಿಸ್ಕೊಂಬನ್ನಿ ಅಂತ. ಸೊ ಅದೇ ಓಡಾಟದಲ್ಲಿ ಇದ್ದೀನಿ ನಾನು. ಇದನ್ನೆಲ್ಲ ನಾನೇ ನಿಂತು ಮಾಡಬೇಕು ಅನ್ನೋದು ಏನೂ ಇಲ್ಲ. ನಾನು ಸಿಂಪತಿ ತೊಗೋಬೇಕು, ನಾನು ಹೆಗ್ಗಳಿಕೆ ತೊಗೋಬೇಕು, ಅಥವಾ ನಾನು ಕಿರೀಟ ತೊಗೋಬೇಕು ಅನ್ನೋದು ಏನೂ ಇಲ್ಲ. ಬಟ್ ನನಗೆ ಅಷ್ಟೋ ಗೊತ್ತಿರೋದ್ರಿಂದ ನಿಂತ್ಕೊಂಡು ಓಡಾಡ್ಕೊಂಡು ಮಾಡೋಣ, ವಿಚಾರಿಸಿ ಮಾಡೋಣ. ಯೂಸ್ ಆದರೆ ಅದು ಯಾರಿಗಾದ್ರೂ ಆಗಲಿ, ಯೂಸ್ ಆಗೋದಾದರೆ ಆಗಲಿ ಅನ್ನೋ ಒಂದು ಉದ್ದೇಶದಿಂದ. ಸೊ ಇಲ್ಲಿ ನಾನು ಜನರಲ್ ಮೆಡಿಸಿನ್ ಹತ್ರ ಹೋದೆ. ಅಲ್ಲಿಂದ ಅವ್ರು ಹೇಳಿದ್ರು ರೂಮ್ ನಂಬರ್ 2ಗೆ ಹೋಗಿ ಅಂತ.
ಸೊ ಅಲ್ಲೋಗಿ ಎಲ್ಲ ವಿಚಾರಿಸ್ಕೊಂಡು ಕೇಳಿಕೊಂಡು ಸೊ ಅಲ್ಲೂ ಬಂದೆ. ಈಗ ಅಲ್ಲೂ ಕೂಡ ನನ್ನ ಕೆಲಸನ ನಾನು ಅಚ್ಚುಕಟ್ಟಾಗಿ 102% ಪರ್ಫೆಕ್ಟಾಗಿ ಮಾಡಿಕೊಂಡು ಸ್ಯಾಟಿಸ್ಫೈ ಆಯಿತು. ಅಲ್ಲಿಂದ ಇಲ್ಲಿಗೆ ಒಬ್ಬಳೇ ಓಡಾಡಿಕೊಂಡು ಇಷ್ಟೆಲ್ಲ ಮಾಡಿದ್ದಕ್ಕೂ ಕೂಡ ಒಂದು ಸಾರ್ಥಕ ಆಯ್ತಲ್ಲ ಅನ್ನೋ ಮನೋಭಾವನೆ ಒಳ್ಳೆಯದೇ ಆಯ್ತಲ್ವಾ. ಸೊ ಗೌರ್ನಮೆಂಟಿಂದ ಯೂಸ್ ಇರೋದನ್ನು ಬೆನಿಫಿಟ್ಗಳನ್ನ ನೀವೇ ಯೂಸ್ ಮಾಡ್ಕೊಳ್ಳಿ. ಏನಾದರೂ ಎಮರ್ಜೆನ್ಸಿ ಇದ್ದಾಗ ನಮ್ಮಂಗೆ ಗೊತ್ತಿಲ್ಲದೇನ ಯಾಮಾರಬೇಡಿ. ಥ್ರೋ ಯಶಸ್ವಿನಿ ಕಾರ್ಡ್ ಇದ್ದರೆ ಅದ್ರ ಮುಖಾಂತರನೇ ಅಡ್ಮಿಷನ್ನ ಮಾಡಿಸಿ. ಸೊ ಆ ಥರ ಮಾಡಿಸಿದ್ರೆ ಗೌರ್ಮೆಂಟಿಂದ ಆಫ್ ಅಮೌಂಟು ರಿಫಂಡ್ ಆಗುತ್ತೆ. ನಾವು ಗೊತ್ತಿಲ್ಲದೆ ಯಾಮಾರ್ಬಿಟ್ವಿ, ನಾವು ಮಾಡಿರೋ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ. ಇದು ಒಂದು ಲೆಸನ್ ಪಾಠ. ಸೊ ನನಗಿದು ಅನುಭವ ಆಗಿದೆಯಲ್ವ, ಅದಕ್ಕೋಸ್ಕರ ನಿಮ್ಮೆಲ್ರಿಗೂ ಕೂಡ ಹೇಳ್ತಾ ಇದ್ದೀನಿ. ಅಲ್ಲಿಂದ ಮತ್ತೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾಯಿದ್ದೀನಿ. ಏನು ತಲೆ ಬಿಸಿಲಿಗೆ ಗಿರ್ರ್ ಅಂತ ಇದೆ. ಅಮ್ಮಂಗೊಂದು ಸ್ವಲ್ಪ ಜ್ಯೂಸ್ ತೊಗೊಳ್ಳೋಣ ಅಂತ ಕಿವಿ ಫ್ರೂಟ್ ಮತ್ತು ಮೂಸಂಬಿ ತೊಗೊಳ್ಳೋಣ ಅಂತ ಮತ್ತೆ ನಾನು 101 ಗಣಪತಿ ಅಗ್ರಹಾರ ಸರ್ಕಲ್ಗೆ ಬಂದಿದ್ದೀನಿ, ಶ್ರೀಹರಿ ಜ್ಯೂಸ್ ಸೆಂಟರು. ಬಟ್ ಅದು ಹೊಟ್ಟೆ ಶೀತ ಇತ್ತು ಗೈಸ್, ಸೊ ಸುಸ್ತಾಗ್ತಾಯಿತ್ತು. ಅದಕ್ಕೋಸ್ಕರ ಸ್ವಲ್ಪ ಗೋಲ್ಗಪ್ಪ ಎಲ್ಲ ತಿಂದ್ಕೊಂಡು ಜ್ಯೂಸ್ ಎಲ್ಲ ಪಾರ್ಸಲ್ ತೊಗೊಂಡೆ. ಎಲ್ಲ ತೊಗೊಂಡು ಮನೆಗೆ ಬರೋ ಅಷ್ಟರಲ್ಲಿ ಐ ಥಿಂಕ್ 12:15 1 ಗಂಟೆನೋ ಆಗಿತ್ತು ಟೈಮು. ಏನು ಮನೆ ತುಂಬ ಸೈಲೆಂಟ್ ಆಗಿದೆಯಲ್ಲ, ಎಲ್ಲ ಎಲ್ಲೋದ್ರು ಅಂತ ನೋಡ್ತಾ ಇದ್ದೆ. ಎಲ್ಲ ರೂಮಲ್ಲಿ ಕೂತ್ಕೊಂಡು ಏನೋ ಮಾಡ್ತಾಯಿದ್ದಾರೆ. ಅಮ್ಮ ಮಲ್ಕೊಂಡೇ ಇಲ್ಲ. ಅಮ್ಮ, ಅವ್ವ, ಚಾರ್ವಿ ಎಲ್ಲ ಕೂತ್ಕೊಂಡು ಏನೇನೇನೋ ಮಾಡ್ತಾಯಿದ್ದಾರೆ. ಕಬೋರ್ಡೆಲ್ಲ ಓಪನ್ ಮಾಡಿಕೊಂಡು ಬಳೆಗಳೆಲ್ಲ ತಗೊಂಡು ಇಷ್ಟೊತ್ತು ತನಕ ನಾ ಎಲ್ಲೋಗಿದ್ದೆ ಅಂತೆ. ಅದಕ್ಕೆ ನಾನು ಆಟ ಆಡ್ತಾಯಿದ್ದೆ, ಆಟ ಆಡ್ಬಿಟ್ಟು ಬಂದೆ ಅಂತ ರೇಗಿಸ್ತಾ ಇದ್ದೆ. ಸೊ ಅಮ್ಮ ನೋಡಿ ಎಷ್ಟು ಬಳೆ ಇಟ್ಕೊಂಡಿದ್ಯಾ, ಎಲ್ಲ ಲೂಸ್ ಬಳೆಗಳು, ಹಾಕೊಳ್ಳಲ್ಲ ಮಾಡಲ್ಲ ಅಂತ ಬೈತಾಯಿತ್ತು. ಅವ್ರಿಗೂ ಕೂಡ ಈಗ ಜ್ಯೂಸ್ ಕೊಡೋಣ ಅಂತ ಕಿವಿ ಫ್ರೂಟ್ ಕೊಡ್ತಾಯಿದ್ದೀನಿ. ನನ್ನ ಕಷ್ಟ ನನಗೆ, ನನ್ನ ಓಡಾಟ ನನಗೆ, ನನ್ನ ಕೆಲಸ ನನಗೆ, ಬಳೆ ಹಾಕೋಕ್ಕೆ ಟೈಮ್ ಎಲ್ಲಿರುತ್ತೆ ಗೈಸ್ ಅಲ್ವಾ. ಸೊ ಈಗ ಕಾಳು ಗೊಜ್ಜು ಸಾಂಬಾರು ಎಲ್ಲ ಇತ್ತು. ಬಿಸಿ ಮುದ್ದೆ ಹುಯ್ಯೋಣ ಅಂತ ಹುಯ್ತಾ ಇದ್ದೆ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಗೊತ್ತಲ್ಲ ಶಿವಣ್ಣ ಅಂಕಲ್ಲ ಯಾವಾಗಲೂ ಬರ್ತಿರ್ತಾರೆ ನಮ್ಮ ಮನೆಗೆ. ಸೊ ಅವರು ಕೂಡ ಬಂದರು. ಅವ್ರಿಗೂ ಕೂಡ ಬಿಸಿ ಬಿಸಿ ಮುದ್ದೆ ಮಾಡೋಣ ಅಂತ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾಯಿದ್ದು. ನನಗೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಮಲ್ಕೊಂಡ್ರೆ ಸಾಕಪ್ಪ ಅನ್ನಿಸ್ತಾಯಿತ್ತು. ಬಿಸಿಲಲ್ಲೆಲ್ಲ ಓಡಾಡ್ಕೊಂಡು ಬಂದಲ್ಲ, ತುಂಬ ಒಂಥರ ಶೆಕೆ ತರ್ಸ್ಟಿ ಫೀಲ್ ಆಗ್ತಾಯಿತ್ತು ನನಗೆ. ಸೊ ಬೇಗ ಮುದ್ದೆ ಮಾಡಿ ಎಲ್ರಿಗೂ ಊಟಕ್ಕೆ ಇಟ್ಬಿಟ್ಟು ನಾನೊಂದು ಅರ್ಧ ಗಂಟೆ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಮುದ್ದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು. ಅವ್ರ ಜೊತೆ ಮಾತಾಡೋದು, ಇಲ್ಲಿ ಬಂದು ಮುದ್ದೆ ಮಾಡೋದು ಇದೇ ಆಗಿತ್ತು. ವಿಕ್ಕಿ ಅಂತೂ ಫುಲ್ ನಿದ್ದೆ ಹೊಡಿತಾ ಇದ್ದಾನೆ. ಅಪ್ಪನ ಜೊತೆ ಮಾತಾಡ್ತಾಯಿದ್ರು. ಅವ್ರು ಬಂದ ತಕ್ಷಣ ಒಂದು ಚೊಂಬು ಬಿಸಿನೀರು ಕೊಟ್ಟೆ. ಅದಕ್ಕೆ ಅವ್ರು ಯಾವಾಗಲೂ ಅಂತಾರೆ, ನಿನ್ನ ಹಾಸ್ಪಿಟಲಾಟಿಗೆ ನಿನ್ನ ಹುಡ್ಕೊಂಡು ಬರಬೇಕು ಕಣಮ್ಮ, ನೀನು ಮಾತಾಡ್ಸೋ ರೀತಿ ನೀತಿಗೆ ನಿನ್ನ ಹುಡ್ಕೊಂಡು ಬರಬೇಕು ಕಣಮ್ಮ ಅಂತ. ಸೊ ಬಿಸಿ ಮುದ್ದೆ ತಿರುವಿ ಊಟಕ್ಕಿಟ್ಟೆ. ಚೆನ್ನಾಗಿತ್ತ ಸಾಂಬಾರು? ಇಷ್ಟ ಆಯ್ತಾ? ಆಂಟಿ ಮಾಡ್ದಂಗಿತ್ತಾ? ಅದೇ ಬೇರೆ ಟೇಸ್ಟ್, ಅದಿನ್ನೂ ಚೆನ್ನಾಗಿರುತ್ತೆ. ಹೌದಾ? ನಿಜವಾಗ್ಲೂ ಆಂಟಿಗೆ ಹೇಳ್ತೀನಿ ತಾಳಿ, ಹಿಂಗೆ ಅಂತಿದ್ರು ಅಂಕಲ್ ಅಂತ. ಅಂಕಲ್ ಬಾಯ್. ಹಾಕಾಯ್ತು. ಅಂಕಲ್ ಬಂದಿದ್ರು ನಮ್ಮ ಮನೆಗೆ ಅಂತ ನೆನಪಿಗೆ. ಎಷ್ಟು ದಿನ ಆಗಿತ್ತು ಬಂದು ನೀವು? 2 ತಿಂಗಳಾಗಿತ್ತಾ? ಬನ್ನಿ. ಆಂಟಿ ಕರ್ಕೊಬನ್ನಿ. ಅಲ್ಲಿ ನೋಡಿ, ಮತ್ತೆ ಇವತ್ತು ಗುರುವಾರ ಬಂದಿದ್ದೀರಾ, ಅದಕ್ಕೆ ವೆಜ್ಜು. ನಾಳೆ ಬನ್ನಿ, ಫ್ರೈಡೇ. ಈ ಕಡೆ ಬಂದಾಗ ಬನ್ನಿ. ಬಾಯ್. ಅಂಕಲ್ಗೆ ಬಾಯ್ ಮಾಡಿ ಬಟ್ಟೆಗಳೆಲ್ಲ ಒಂದು ರಾಶಿ ಇತ್ತು, ಒಗೆದಾಕಿದ್ದೆ. ಎಲ್ಲ ಬಟ್ಟೆಗಳು ಎತ್ಕೊಂಡು ಮಡ್ಚಿಟ್ಟು ಐರನ್ ಮಾಡಿ ಎಲ್ರಿಗೂ ಊಟ ಕೊಟ್ಟೆ. ಅಪ್ಪನಿಗೆ, ಅಮ್ಮನಿಗೆ, ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಬಿಸಿಯನ್ನು ಇಡುವೆ ಅಜ್ಜಿಗೆ. ಇದಕ್ಕೆ ಮುದ್ದೆ ಬೇಡವಾ? ಸರಿ ಆಯಿತು. ಚೆನ್ನಾಗಿ ಬೇಯಿಸಿ ಜಾಸ್ತಿ ಬೆಂದೋಗೈತೆ ಅನ್ನ. ಸಾಕೆ ಅಷ್ಟು ಅನ್ನ ನಿಂಗೆ? ಅವಳು ಒಂದು ತುತ್ತು ತಿನ್ನೋಳ್ಳೇನೋ, ಇನ್ನೂ ಮುದ್ದೆನೇ ನುಂಗ್ತಾವಳೆ. ಗಟ್ಟಿಯಾಗೋಗೈತಾ? ತಗೊಳ್ರಿ ಅನ್ನ. ಏನು ಚೆನ್ನಾಗಿ ಬೇಯಿಸ್ತೀನಿ, ಸುಮ್ಮನೆ ತಿನ್ನು. ಮಜ್ಜಿಗೆ ಮಾಡಿದ್ದೀನಿ, ಕುಡಿತೀಯ ಒಂದು ಲೋಟ? ಮೊಸರನ್ನ ಹಾಕ್ಲಾ? ಅವ ಅನ್ನ ಹಾಕೋ. ಯಾಕೆ?
ನೋಡ್ತಾ ಸಂಜೆ ಆಗೇ ಹೋಯ್ತು. ಸಂಜೆ ಮೀನ್ಸ್ 5:30 6 ಗಂಟೆ. ಈಗ ಬೇಗ ಕತ್ಲಾಗುತ್ತೆ, ಲೇಟಾಗಿ ಬೇಗ ಬೆಳಕಾಗ್ಬಿಡುತ್ತೆ, ಲೇಟಾಗಿ ಕತ್ಲಾಗುತ್ತೆ. ಸತೀಶು ಬೆಂಗಳೂರಿಂದ ಬಂದಿದ್ದಾರೆ, ದಿನಸಿ ಎಲ್ಲ ಇಳಿಸ್ತಾ ಇದ್ದಾರೆ. ಏನು ತೋರಿಸ್ತಾ ಇದ್ದೀನಿ ನಿಮಗೆ ಅಂದರೆ, ನಾನು ಕ್ಯಾಮ್ರಾದಲ್ಲಿ ಪ್ರತಿಯೊಂದು ಬಂದು ಚೆಕ್ ಮಾಡಿ ವಿಡಿಯೋ ಮಾಡಿ ಪ್ರತಿಯೊಂದು ನೋಡಿದೆ. ತುಂಬ ಬೇಜಾರಾಯಿತು. ನಮ್ಮನೆ ಹತ್ರ ಗಸಗಸೆ ಮರ ಆಯಿತು, ನಾನೇ ಹಾಕಿದಂಥದ್ದು. ಅದು ನಮ್ಮ ಜಾಗದಲ್ಲಿ ನೀವೆಲ್ಲ ನೋಡಿದ್ದೀರಾ ಸುಮಾರು ವೀಡಿಯೋಗಳಲ್ಲಿ ಎಷ್ಟು ಗ್ರೀನ್ ಆಗಿತ್ತು. ಈ 15-20 ದಿವಸ ನಾನು ಹಾಸ್ಪಿಟ್ಲು ಮನೆ ಓಡಾಡ್ಕೊಂಡಿದ್ದೆ. ನಾನು ಡೈಲಿ ನೀರು ಹಾಕ್ತಾಯಿದ್ದೆ, ನೀರು ಹಾಕ್ತಿರ್ಲಿಲ್ಲ ಅಂತಲ್ಲ, ಬಾಗಿಲು ತೊಳೆದು ನೀರು ಹಾಕಿ ವಾಕ್ ಹೋಗಿ ಎಲ್ಲ ಕೆಲಸ ಮಾಡಿನೇ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದಿದ್ದು. ಬಟ್ ಎಂಥ ಆ್ಯಸಿಡ್ ಹಾಕಿ ಗಿಡ ನೋಡಿ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಥ್ಯಾಂಕ್ ಯು. ನಾನು ಹಿಂಗಿದ್ದೀನಿ, ಸುಮಾರಾಗಿದ್ದೀನಿ. ಸುಮಾರು ಜನ ಯಾಕೆ ಏನಾಯಿತು ಅಂತೆಲ್ಲ ಕೇಳ್ತಾಯಿದ್ರಿ. ಎಲ್ರಿಗೂ ಗೊತ್ತಿರುತ್ತೆ, ಅದೇನು ಹೊಸ ವಿಷಯ ಅಲ್ಲ. ಸೊ ಐ ಆಮ್ ಫೈನ್. ಅಮ್ಮನೂ ಚೆನ್ನಾಗಿದ್ದಾರೆ, ಅಭಿಮಾನಕ್ಕೆ ಥ್ಯಾಂಕ್ ಯು. ಬಟ್ ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಏನಪ್ಪ ಅಂದರೆ, ನಾನು ಒಂದು 15 ದಿನದಿಂದ ಸರಿಗೆ ಮನೆಯಲ್ಲಿರಲಿಲ್ಲ, 20 ದಿನದಿಂದ. ಬಟ್ ನಮ್ಮ ಮನೆ ಹತ್ರ ಏನೇನಾಗಿದೆ ಅಂತ ಒಂದು ಎಂಥ ಕಚ್ಚಡ ಕಜ್ಜಿ ನಾಯಿಗಳಿದ್ದಾವೆ ನಮ್ಮ ಮನೆ ಹತ್ರ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಎಂಥ ಬೇವರ್ಸಿ ಜನಗಳಿದ್ದಾರೆ ಅಂದರೆ, ಅದೇನೋ ಅಂತೆ ಮಾಡಿದ್ರು ಮಾರಾಯ ಅಂತೆ. ಕಾಲ ಎಲ್ರಿಗೂ ಬುದ್ಧಿ ಕಲಿಸುತ್ತೆ, ಬಟ್ ಆ ಕಾಲ ಬರೋ ತನಕ ಕಾಯಬೇಕಷ್ಟೇ. ನಾನು ಒಂದು 15-20 ದಿನದಿಂದ ಸರಿಗೆ ಮನೆ ಹತ್ರ ಇಲ್ಲದೆ ಇರೋ ಕಾರಣ. ಸೊ ನೋಡಿದ್ರ ನಮ್ಮ ಗಿಡಕ್ಕೆ ಎಂಥ ಕತೆ ಮಾಡಿದ್ದಾರೆ ಅಂತ. ಈ ಥರ ಎಲ್ಲ ಬೇರೆಯವ್ರಿಗೆ ತೊಂದರೆ ಕೊಟ್ಟರೆ ಏನು ಸಿಗುತ್ತೆ ಅವ್ರಿಗೆ ಗೊತ್ತಿಲ್ಲ. ಅಮ್ಮಂದು ಸೀರಿಯಲ್ಸ್ ಎಲ್ಲ ನೋಡಿರಲಿಲ್ಲ ಅಮ್ಮ ಸುಮಾರು ದಿನದಿಂದ. ಈಗೆಲ್ಲ ಸೀರಿಯಲ್ಲು ಕೂತ್ಕೊಂಡು ನೋಡ್ತಾ ಇದ್ದಾರೆ. ನಾನು ಕೂಡ ಸಂಜೆ ಎಲ್ಲ ದೀಪ ಎಲ್ಲ ಹಚ್ಚಿದ್ದೆ. ನೈಟ್ ಊಟಕ್ಕೆ ನವಣೆ ದೋಸೆ ಮಾಡೋಣ ಅಂತ ಸ್ವಲ್ಪ ರಾಗಿ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಹಾಕಿ ಚಿರೋಟಿ ರವೆ ಎಲ್ಲ ಹಾಕಿ ಚೆನ್ನಾಗಿ ಕಲಸಿಟ್ಟಿದ್ದೆ. ಒಂದು ಅರ್ಧ ಗಂಟೆ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು. ಬೆಳಗ್ಗೆದೇ ತರಕಾರಿ ಸಾಗು ಇತ್ತು, ಅದಕ್ಕೆ ಬಿಸಿ ಬಿಸಿಯಾಗಿ ಗರಿಗರಿಯಾಗಿ ರೋಸ್ಟಾಗಿ ನವಣೆ ದೋಸೆ ಮಾಡ್ತಾಯಿದ್ದೀನಿ, ಅಥವಾ ಮಲ್ಟಿಗ್ರೇನ್ ದೋಸೆ ಅಂತನಾದರೂ ಕರಿಬೋದು. ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಇದನ್ನು ನಾನು ಬೀಸಿಸಿ ಸುಮಾರು 2 ತಿಂಗಳಾಯಿತು. 2 ತಿಂಗಳು ಬಾಳಿಕೆ ಬಂತು. ಎಲ್ಲ 1 kg ಹಾಕಿ ಬೀಸುತ್ತಿದ್ದೆ. ಈಗ ಖಾಲಿ ಆಗ್ತಾಯಿದೆ. ಸೊ ಮತ್ತೆ ಎಲ್ಲ ರೆಡಿ ಮಾಡಿ ಕಾಳುಗಳೆಲ್ಲ ತಂದು ತೊಳೆದು ಒಣಗಿಸಿ ಎಲ್ಲ ಹುರಿದು ಮತ್ತೆ ಬೀಸಿಸ್ಬೇಕು. ಸತೀಶದು ಈ ಕೆಲಸ ಎಲ್ಲ. ಸೊ ಎಲ್ರಿಗೂ ಊಟಕ್ಕೆ ಕೊಡ್ತಾಯಿದ್ದೀನಿ ಬಿಸಿ ಬಿಸಿ ಮಲ್ಟಿಗ್ರೇನ್ ದೋಸೆನ. ಗಿವ್ ಟು ಮೀ ಆಲ್ಸೋ 1 rupee. ಬೆಳಿಗ್ಗೆ ಹಾಲೊಟ್ಟಿಗೆ ಕೊಟ್ಟಿದ್ರು ತಿನ್ನಂತಾನೆ, ಇವಾಗ ಊಟ ಮಾಡಿ ಕೊಟ್ಟಿದ್ರು. ತಿನ್ನಿ, ಏನಾಗಲ್ಲ. ಅಲ್ಲ ಹೇಳಿದ್ದು ಇಲ್ಲಿಗೆ ಬಿಟ್ಕೆ ಬರುವ ಇಟ್ಕೊಂಡು ಬೋಸಿಗೆ ಹಾಳುಗಳನ್ನೆಲ್ಲಿ ಕೊಡುವೆ ಏನ ಅಣ್ಣ ತಿನ್ಲಿ, ಸುಮ್ಮನಿರೋದು ಒಳ್ಳೇದು. ಬಾವಾ 9 ಗಂಟೆ ಆಯ್ತು ಕಣವ. ಏನು ತಿಂದವ? ಸಾಕೆ ಚುರುಮುರಿ. ಚೆನ್ನಾಗಿ ರೋಸ್ಟ್ ಮಾಡಿ ನಿಧಾನಕ್ಕೆ ತಿನ್ನು, ನಿಧಾನಕ್ಕೆ ತಿನ್ನು. ಹಾಕಿಸ್ಕೊ. ಯಾಕೆ ಅಷ್ಟು ಟೈಮ್ ಆಯ್ತು. ಹಿಂಗೆ 10:30 ಆಗೋಯ್ತು. ಎಲ್ರದ್ದು ಊಟ ಆಯಿತು, ಸತೀಶ್ದು ಊಟ ಆಯಿತು. ಸೊ ನಾನು ಕೂಡ 2 ದೋಸೆ ತಿಂದು ಮಲ್ಕೊಳ್ಳೋಣ ಅಂತ. ಬೆಳಗ್ಗೆಯಿಂದ ಟಯರ್ಡ್ ಆಗಿದ್ದೆ, ಸುತ್ತಿ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು? ಇಷ್ಟ ಆಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ, ಒಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ, ಬಾಯ್, ಲವ್ ಯು. ನೆಕ್ಸ್ಟ್ ವ್ಲಾಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ, ಗುಡ್ ನೈಟ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್, ಬಾಯ್.